ಅಖಿಲ ಭಾರತ ಕುರುಬಶೆಟ್ಟಿ ಸಮಾಜದ ಮೂಲ ಪೀಠಾಧಿಪತಿಗಳು ಪರಮ ಪೂಜ್ಯ ಶ್ರೀ ನಾಲ್ಮಡಿ ನೀಲಕಂಠ ಪಟ್ಟದಾರ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ತಮ್ಮೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸರ್ಕಾರದ ಇತ್ತೀಚಿನ ಒಂದು ಜಾತಿ ಗಣತಿಯ ಸಮೀಕ್ಷಾ ವರದಿಯಲ್ಲಿ ಹಿಂದುಳಿದ ನೇಕಾರ ಸಮಾಜವಾಗಿರ್ತಕ್ಕಂಥ ಕುರುಬಶೆಟ್ಟಿ ಸಮಾಜಕ್ಕೆ ಅನ್ಯಾಯವಾಗಿರುವಂತಹ ವಿಷಯದ ಬಗ್ಗೆ ಪೂಜ್ಯರು ಪತ್ರಿಕಾಗೋಷ್ಠಿಯನ್ನು ಇತ್ತೀಚೆಗೆ ಬಿಡುಗಡೆಗೊಂಡಿರ್ತಕ್ಕಂಥ ಜಾರಿಗೊಳಿಸಿರ್ತಕ್ಕಂಥ ಜಾತಿ ಗಣತಿ ವರದಿಯಲ್ಲಿ ನಮ್ಮ ಕುರುಬಶೆಟ್ಟಿ ಸಮಾಜದ ಬಹಳ ಕಡಿಮೆ ಅಂಕಿಗಳನ್ನು ತೋರಿಸಿದ್ದಾರೆ. 1,52,56 ತೋರಿಸಿದ್ದಾರೆ. ಇದಕ್ಕೂ ನಮ್ಗೆ ಭಾಳ ಇದು ಅನ್ಯಾಯ ಅಂತಂದು ಕಾಣಿಸ್ತಾ ಇದೆ. ಯಾಕಂದರೆ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರಲ್ಲೇ ಸುಮಾರು ಅಲ್ಲಿ ಆಜುಬಾಜು 1 ಲಕ್ಷ ಮೇಲೆ ಇದೆ. ಆಮೇಲೆ ಬಾಗಲಕೋಟೆ ಒಳಗೆ 1-2 ಮೇಲಿದೆ. ಆಮೇಲೆ ಗಂಗಾವತಿ ಒಳಗೆ ಗಂಗಾವತಿ ತಾಲೂಕು ಒಳಗೆ 20,000 ಜನಸಂಖ್ಯೆ ಮೇಲೆ ಬರ್ತೈತಿ. ಬಳ್ಳಾರಿ ಒಳಗೆ ಐತಿ. ಹಾಸನದಾಗ ಸುಮಾರು 85,000 ಜನಸಂಖ್ಯೆ ಐತಿ. ಆಮೇಲೆ ನಾವು ಸಂಚಾರ ಮಾಡಿರ್ತಕ್ಕಂಥ ಅವಧಿ ಒಳಗೆ ಎಲ್ಲ ಕಡೆ ಏನು ನಾವು ಈ ತುಮಕೂರು ವಿಭಾಗ, ಬಳ್ಳಾರಿ ವಿಭಾಗ, ಗುಲ್ಬರ್ಗ ವಿಭಾಗ, ಬೀದರ್ ವಿಭಾಗ ಸಂಚಾರ ಮಾಡಿರ್ತಕ್ಕಂಥ ಅವಧಿಯಲ್ಲಿ ನಾವು ಅಂದಾಜು ಏನಿಲ್ಲ ಅಂದ್ರೂ 12 ಲಕ್ಷ ಆಜುಬಾಜು ಜಾಸ್ತಿ ಹೋಗ್ತಾ ಇದೆ. ಆದರೆ ಈ ಒಂದು ತಿಳಿಸಿರ್ತಕ್ಕಂಥ ಸಮೀಕ್ಷಾ ವರದಿ ಏನೈತಿ ನಮ್ಮ ಈ ಕಾಂತರಾಜ ಜಯಪ್ರಕಾಶ್ ಅವರು ಏನು ತಿಳಿಸಿದ್ದಾರೆ ಅದು ಭಾಳ ಕಡಿಮೆ ತೋರಿಸ್ತೈತಿ. ಇದರಿಂದ ನಮ್ಮ ಸಮಾಜಕ್ಕೆ ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಏನು ಒಂದು ಯಾವ ರಂಗದಾಗ ನಾವು ಬೆಳಿಬೇಕಂತಂದ್ರೆ ಏನಪ್ಪ ಇಷ್ಟ ಐತಿ ನಾವು ಸಮಾಜದವರು ಸರ್ಕಾರದ ಕಣ್ಣಿಗೆ ಕಾಣೋದನೇ ಇಲ್ಲಪ್ಪ ಅನ್ನುವಂಥ ರೀತಿ ಒಳಗೆ ನಾವು ಕಂಡುಬಿಡ್ತೀವಿ. ಅದಕ್ಕೆ ಒಂದು ನಾವು ಸಮಾಜ ಒಂದು ಬೆಳಿಬೇಕಂತಂದ್ರೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಅಂಶ ಇದ್ದರೆ ಇನ್ನೂ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳು ದೊರಕಲಿಕ್ಕೆ ಸಹಾಯ ಆಗ್ತವೆ. ಆ ದಿಶೆ ಒಳಗೆ ನಾವು ಇವತ್ತಿನ ದಿವಸ ಸಮಾಜದ ಬಾಂಧವರು ಮತ್ತು ಎಲ್ಲರೂ ಕೂಡಿಕೊಂಡು ಇಲ್ಲಪ್ಪ ನಮ್ಮ ಸಮಾಜದ್ದು ಭಾಳ ಕಡಿಮೆ ಆಗೈತಿ. ಅದಕ್ಕೆ ಈ ಒಂದು ಜಾತಿ ಗಣತಿಯನ್ನು ಪುನಃ ಇನ್ನೊಮ್ಮೆ ಇದನ್ನು ಮಾಡಿಸಿ ಆಮೇಲೆ ಮತ್ತಿರ್ತಕ್ಕಂಥ ಏನಾದ್ರೂ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿ ಒಳಗೆ ಕಂಡು ಬಂದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತೈತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಈ ಒಂದು